ತಮಗೆಲ್ಲರಿಗೂ ಆನಂದಮಯ ಅಂತರ್ಮುಖ ಆತ್ಮಧ್ಯಾನಾಭ್ಯಾಸ ತರಗತಿಗೆ ಆಧಾರದ ಸ್ವಾಗತ. ಮಂಗಲಾಚರಣ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಆತ್ಮಸ್ವರೂಪವ ತಿಳಿಯದೆನಾ ಪಡೆದೆನು ದುಃಖ ಅನಂತವನು, ತಿಳಿಸಿದರು ಆ ಸ್ವರೂಪವನು ಶ್ರೀ ಸದ್ಗುರು ಭಗವಂತರು. ನಮಿಸುವೆ ಆತ್ಮ ದೇವನಿಗೆ, ಅವನು ಸಿದ್ಧ ಸಮಾನನು. ಇದೇ ನನ್ನ ಇಷ್ಟ ಪ್ರಭು, ಶುದ್ಧಾತ್ಮನೇ ನಿಜ ಭಗವಾನನು. ಸಿದ್ಧಾತಮವಿದೆ ನನ್ನಯ ಹೆಸರು, ಸಂವೇದನ ಒಂದೇ ನನ್ನಯ ಕೆಲಸ. ಆತ್ಮ ಪ್ರದೇಶವು ನನ್ನ ನಿವಾಸವು, ದೊರೆಯುವುದಲ್ಲೇ ಪೂರ್ಣ ವಿಶ್ರಾಮವು. ಭವ ದುಃಖದಿ ಭಯಭೀತನ, ಬಯಸುವೆ ನಿಜ ಕಲ್ಯಾಣವನು. ಮಾಡುವೆ ಆತ್ಮನ ಧ್ಯಾನವನು, ಪಡೆಯುವೆ ಪದ ನಿರ್ವಾಣವನು. ಪಡೆಯುವೆ ಪದ ನಿರ್ವಾಣವನು. ಅಂತರ್ಮುಖ ಮಾರ್ಗವನ್ನು ತಿಳಿಸಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ನಮಸ್ಕರಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡುತ್ತೇನೆಂದು ಭಾವಿಸುತ್ತಾ, ಪಾದದಿಂದ ನೆತ್ತಿವರೆಗೆ ನಿಮ್ಮ ಅಸ್ತಿತ್ವದ ಉದ್ದಗಲ ದಪ್ಪ ಅನುಭವ ಮಾಡಿ. ಪಾದದಿಂದ ನೆತ್ತಿವರೆಗೆ ನಿಮ್ಮ ಅರಿವು, ನಾನೆಂಬ ಅಸ್ತಿತ್ವ ಅರಿವು, ನಾನೆಂಬ ಫೀಲಿಂಗ್, ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ನಿಮ್ಮ ಮನಸ್ಸನ್ನು ಪಾದದಿಂದ ನೆತ್ತಿವರೆಗೆ ಕೈ, ಕಾಲು, ಬೆನ್ನು, ಹೊಟ್ಟೆ ಎಲ್ಲ ಕಡೆಗೂ ಮನಸ್ಸಿಡ್ತಾ ಬನ್ನಿ. ನಿಮಗೆ ಕೈ, ಕಾಲು ಎಲ್ಲ ಕಡೆಗೂ ನಿಮಗೆ ನಾನಿದ್ದೇನೆ, ಇದು ನನ್ನದು ಎಂಬ ಅನುಭವ ಆಗ್ತಾಯಿದೆ ನೋಡಿ, ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ನೋಡಿ, ಎಲ್ಲೆಲ್ಲಿ ನಿಮಗೆ ನಾನು ಎಂಬ ಅಸ್ತಿತ್ವ ಅರಿವು ಅನುಭವ ಆಗ್ತಾ ಇದೆ ನೋಡಿ, ಅಲ್ಲಲ್ಲಿ ಆತ್ಮ ಇದ್ದಾನೆ. ಎಲ್ಲೆಲ್ಲಿ ಆತ್ಮ ಇದ್ದಾನೆ ಅಲ್ಲಲ್ಲಿ ನಿಮಗೆ ನಾನು, ನನ್ನದು, ನಾನಿದ್ದೇನೆ, ಇದರಲ್ಲಿ ನಾನಿದ್ದೇನೆ, ಇದು ನನ್ನದು, ಈ ರೀತಿಯ ನಾನು ಎಂಬ ನನ್ನದೆಂಬ ಅಸ್ತಿತ್ವ ಅನುಭವ ಸಂವೇದನ ಅರಿವು ಆಗ್ತಾಯಿದೆ ನೋಡಿ, ಫೀಲಿಂಗು. ಅದೇ ಶುದ್ಧಾತ್ಮ. ಅದರ ಮೇಲೆ ಮನಸ್ಸಿಡಬೇಕು. ಶಾಂತಿ ಅನುಭವ ಮಾಡಿ.
ಇವತ್ತು ನಾವು ಶವಾಸನದ ಮೂಲಕ ಅಭ್ಯಾಸ ಮಾಡೋಣ. ಶವಾಸನದಲ್ಲಿ ಎಲ್ಲರೂ ಶವಾಸನದಲ್ಲಿ ಮಲಗಿಕೊಳ್ಳಿ. ಚಾಪೆ ಮೇಲೆ ನೋಡಿ, ನಿಮ್ಮ ಪಾದದ ಬೆರಳು ಎರಡು ಕಾಲಿನ ಪಾದದ ಬೆರಳುಗಳ ಮೇಲೆ ಮನಸ್ಸಿಡಿ. ಬೆರಳುಗಳನ್ನು ಅಲುಗಾಡಿಸ್ತಾ ಪಾದದ ಬೆರಳಿನ ಮೇಲೆ ಮನಸ್ಸಿಡಬೇಕು. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಪಾದದ ಮೇಲ್ಭಾಗ ಮನಸ್ಸಿನಿಂದ ನಿಮ್ಮ ಪಾದದ ಮೇಲ್ಭಾಗ ಉಜ್ಜಿ ಪಾದದ ಕೆಳಭಾಗ ಅಂಗಾಲು ಮನಸ್ಸಿನಿಂದ ಪಾದದ ಅಂಗಾಲನ್ನು ಉಜ್ಜಿ ಅಂಗಾಲಿನ ಮೇಲೆ ಮನಸ್ಸಿಡಿ. ಶಾಂತಿ ನೆಮ್ಮದಿ ಅನುಭವ ಮಾಡಿ. ನೋಡಿ, ನಾವು ನಮ್ಮ ಅಸ್ತಿತ್ವ, ನಾವು ನಮ್ಮ ಮೇಲೆ ಮನಸ್ಸಿಟ್ಟಾಗ ಎಷ್ಟು ಆನಂದ ಅನುಭವ ಆಗ್ತದೆ. ಆದಿ ಮಧ್ಯ ಅಂತ್ಯದಲ್ಲಿ ಆನಂದವೇ ಆನಂದ. ಆದರೆ ಸಂಸಾರ ಸುಖಭೋಗಗಳಲ್ಲಿ ಭೋಗಿಸುವ ಮೊದಲು ದುಃಖ, ಭೋಗಿಸುವಾಗಲೂ ದುಃಖ, ಭೋಗಿಸಿದ ನಂತರವೂ ದುಃಖ. ಆದರೆ ಈಗೇನು ನೀವು ಆತ್ಮಧ್ಯಾನ ಮಾಡ್ತಾ ಇದ್ದೀರಿ, ನಾನು ಎಂಬ ಅಸ್ತಿತ್ವದ ಮೇಲೆ ಮನಸ್ಸಿಟ್ಟಿದ್ದೀರಿ, ಅಲ್ಲಿ ಧ್ಯಾನಾಭ್ಯಾಸ ಪ್ರಾರಂಭ ಮಾಡಿದ ತಕ್ಷಣವೂ ಆನಂದ, ಧ್ಯಾನಾಭ್ಯಾಸ ಮಾಡುವಾಗಲೂ ಆನಂದ, ಮಾಡಿದ ನಂತರವೂ ಆನಂದ. ನಿಮ್ಮ ಪಿಂಡ್ರಿ ಭಾಗ, ಮೊಳಕಾಲು ಮತ್ತು ಪಾದದ ಮಧ್ಯಭಾಗದ ಮೇಲೆ ಮನಸ್ಸಿಡಿ. ಪಿಂಡ್ರಿ ನೋಡಿ, ನಿಮ್ಮ ಪಿಂಡ್ರಿ ಕೆಳಗೆ ಚಾಪೆಗೆ ಮ್ಯಾಟ್ಗೆ ತಾಗಿದೆ. ಅಲ್ಲಿ ನಿಮಗೇನೊಂದು ಸಂವೇದನೆ ಮಾತ್ರ ಆಗ್ತಾಯಿದೆ, ಅದು ಆತ್ಮ.
ಆದರೆ ಅಲ್ಲಿ ಕೋಮಲ, ಕಠೋರ, ಬಿಸಿ, ತಂಪು ಏನೇ ಅನುಭವ ಆದರೆ ಆ ಬಿಸಿ, ಕೋಮಲ, ಕಠೋರ, ತಂಪು ಅದು ಆತ್ಮ ಅಲ್ಲ. ಆದರೆ ಅದರ ಜೊತೆಗೆ ಏನೊಂದು ಸಂವೇದನೆ ಮಾತ್ರ ಇದೆ, ಅದೇ ಆತ್ಮ, ಶುದ್ಧಾತ್ಮ. ನಿಮ್ಮ ಮಂಡಿಗಾಲ ಮೇಲೆ ಮನಸ್ಸಿಡಿ, ಮಂಡಿಗಾಲಿನ ಉದ್ದಾಗಲ ದಪ್ಪ ಅನುಭವ ಮಾಡಿ. ಮಂಡಿಗಾಲಿನ ಮೇಲ್ಭಾಗ, ಕೆಳಭಾಗ. ನಿಮ್ಮ ತೊಡೆಗಳ ಉದ್ದಗಲ ದಪ್ಪ ಅನುಭವ ಮಾಡಿ. ನಿಮ್ಮ ಮಂಡಿಗಾಲಿನ ತೊಡೆಗಳ ಹಿಂಭಾಗ ಮತ್ತು ನಿತಂಬಗಳು ಮೇಲ್ಭಾಗ. ನಾಭಿ ಕೆಳಭಾಗ, ನಾಭಿ ಹಿಂಭಾಗ, ನಿತಂಬಗಳು. ಸೊಂಟ, ನಿಮ್ಮ ಸೊಂಟದ ಸುತ್ತಮುತ್ತ. ಶಾಂತಿ ಶಾಂತಿ, ನೆಮ್ಮದಿ ಅನುಭವ ಮಾಡಿ. ಯಾವ ಚಿಂತೆ ವಿಚಾರವಿಲ್ಲ. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ, ಮೇಲೆ ಭುಜಗಳಿಂದ, ಹೆಗಲುಗಳಿಂದ ಹಿಡಿದು ಕೆಳಗಡೆ ಸೊಂಟದವರೆಗೆ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ ಸಂವೇದನೆ ಮಾಡಿ.
ನಿಮ್ಮ ಹೊಟ್ಟೆಯ ಉದ್ದಗಲದಪ್ಪ ಹೊಟ್ಟೆ ಒಳಗೆ ಹೊರಗೆ ಹೋಗ್ತಾ ಇದೆ, ಬರ್ತಾ ಇದೆ. ಅಲ್ಲಿ ನಿಮಗೆ ನಾನು, ನನ್ನದು, ನಾನಿದ್ದೇನೆಂಬ ಅಸ್ತಿತ್ವ ಅನುಭವ ಆಗ್ತಾ ಇದೆ ನೋಡಿ. ಹೊಟ್ಟೆಯಲ್ಲಿರುವ ಆತ್ಮ ಪ್ರದೇಶಗಳು ನಾನು, ಹೊಟ್ಟೆಯಲ್ಲಿರುವ ಆತ್ಮ ಪ್ರದೇಶಗಳಲ್ಲಿ ನಾನಿದ್ದೇನೆ, ಹೊಟ್ಟೆಯಲ್ಲಿರುವ ಆತ್ಮ ಪ್ರದೇಶಗಳೇ ನಾನು, ನನ್ನದು, ನಾನಿದ್ದೇನೆ. ಈ ರೀತಿಯ ಅನುಭವ ಆಗ್ತಾ ಇದೆ ನೋಡಿ. ಹೊಟ್ಟೆಯೊಳಗೆ ಹೊಟ್ಟೆಯ ಉದ್ದ ಅಗಲ ದಪ್ಪ. ಕಣ್ಣಲ್ಲಿ ಜಡ ಶರೀರದ ಅಂಗಗಳ ಆಕಾರ ಬಣ್ಣವನ್ನು ತರಬೇಡಿ, ಮನಸ್ಸಲ್ಲಿ ನೋಡಬೇಡಿ, ವಿಚಾರ ಮಾಡಬೇಡಿ. ನಿಮ್ಮ ವಕ್ಷಸ್ಥಳ ಎದೆಯ ಉದ್ದಗಲ ದಪ್ಪ. ಯಾವ ಪುಣ್ಯ ಪಾಪ ವಿಚಾರಗಳಿಲ್ಲ, ಪುಣ್ಯ ಪಾಪ ಕ್ರಿಯೆಗಳು ಇಲ್ಲ. ಕೇವಲ ನಾನು ಎಂಬ ಅನುಭವ, ಅರಿವು. ನನ್ನ ಅಸ್ತಿತ್ವದ ಅನುಭವ. ನಿಮ್ಮ ಕಂಠಕಮಲ, ಕತ್ತು ಕಂಠಕಮಲದ ಸುತ್ತಮುತ್ತ ನಿಮ್ಮ ಮುಖಕಮಲ ಉದ್ದಗಲ ದಪ್ಪ. ಎಲ್ಲಿದೆ ನಿಮ್ಮ ಮುಖಕಮಲ? ಇದು ಅಸಲು ಆತ್ಮನ ಅಸಲು ಧ್ಯಾನಾಭ್ಯಾಸ. ಅನಂತ ಅನಂತ ತೀರ್ಥಂಕರ ಮುನಿಗಳು ಇದನ್ನು ಅಭ್ಯಾಸ ಮಾಡಿ ಮುಕ್ತಿಯನ್ನು ಪಡೆದಿದ್ದಾರೆ. ಇದು ಜೈನ ದಿಗಂಬರ ಜೈನ ಯೋಗಾಭ್ಯಾಸ, ಜೈನ ಆತ್ಮ ಧ್ಯಾನ ಯೋಗಾಭ್ಯಾಸ. ನೂರಾರು ಮುನಿಗಳು, ಶ್ರಾವಕರು, ವಿದ್ವಾಂಸರು, ಸಮ್ಯಕ್ ದೃಷ್ಟಿ ಧರ್ಮಾತ್ಮರು, ಭಾವಲಿಂಗಿ ಸಂತರು, ಭಾವಲಿಂಗಿ ಶ್ರಾವಕರು ಈ ರೀತಿ ಅಂತರ್ಮುಖ ವಿಷಯಗಳನ್ನು ಅಪರೂಪಕ್ಕಾಗಿ ಕೆಲವೇ ಜನ ಮಾತ್ರ ಈ ಅಂತರ್ಮುಖ ಜೈನ ಧರ್ಮದ ಮೂಲ ಮಾರ್ಗ ಬರೆದು ಅನಂತ ಉಪಕಾರ ಮಾಡಿದ್ದಾರೆ. ಸಿದ್ಧಾಂತವನ್ನು ಹೇಳುವ ಗ್ರಂಥಗಳು ಸಾವಿರಾರು ಇವೆ. ಆತ್ಮನ ವರ್ಣನೆ ಮಾಡ್ತಕ್ಕಂತಹ ಗ್ರಂಥಗಳು ಸಾವಿರಾರು ನೂರಾರು ಇವೆ. ನ್ಯಾಯ ಗ್ರಂಥಗಳು ನೂರಾರು ಇವೆ.
ಆದರೆ ಜೈನ ಯೋಗ ಗ್ರಂಥಗಳು ಅಪರೂಪಕ್ಕೆ 1 2 3 4 5 10 ಇವೆ ಅಷ್ಟೇ. ಅವೇ ನಿಜವಾದ ಸಿದ್ಧಾಂತ ಮತ್ತು ಅಧ್ಯಾತ್ಮ ಗ್ರಂಥಗಳಾಗಿವೆ. ನ್ಯಾಯ ಗ್ರಂಥಗಳಿಗಿಂತ, ಸಿದ್ಧಾಂತ ಗ್ರಂಥಗಳಿಗಿಂತ, ಅಧ್ಯಾತ್ಮ ಗ್ರಂಥಗಳಿಗಿಂತ ಈ ಮೂರೂ ಗ್ರಂಥಗಳ ಸಾರವನ್ನು ಹೊಂದಿರತಕ್ಕಂತಹ ಯೋಗ ಗ್ರಂಥಗಳು ಆತ್ಮನ ಧ್ಯಾನಾಭ್ಯಾಸ, ಆತ್ಮನ ನಿಕಟತೆಯನ್ನು, ಆತ್ಮನ ಸ್ವರೂಪವನ್ನು, ಆನಂದವನ್ನು ತೋರಿಸ್ತಕ್ಕಂಥ ಗ್ರಂಥಗಳು ಜೈನ ಯೋಗ ಗ್ರಂಥಗಳು. ಇದು ಬಹಳ ದುರ್ಲಭವಾದ ಧ್ಯಾನಾಭ್ಯಾಸ. ಇದು ಕೇವಲ ಭವ್ಯರಿಗೆ ಮಾತ್ರ ಸಿಗುತ್ತದೆ, ಅಭವ್ಯರಿಗೂ ಸಿಗುವುದೇ ಇಲ್ಲ. ಶಾಂತಿ ಶಾಂತಿ ಅನುಭವ ಮಾಡಿ ನೋಡಿ. ನಿಮ್ಮ ಹಣೆಯ ಉದ್ದಗಲ ದಪ್ಪ ಹಣೆಯ ಮೇಲೆ ಮನಸ್ಸಿಡಿ. ಎಲ್ಲಿದೆ ನಿಮ್ಮ ಹಣೆ? ನಿಮ್ಮ ನೆತ್ತಿಯ ಭಾಗ, ನಿಮ್ಮ ತಲೆಯ ಅಕ್ಕಪಕ್ಕ, ಹಿಂದೆ ಮುಂದೆ ಅನುಭವ ಮಾಡಿ. ತಲೆಯ ಭಾರ, ಮತ್ತೆ ಈಗ ನಾವು ತಲೆಯಿಂದ ಮತ್ತೆ ಈಗ ಪಾದದ ಬೆರಳಿನವರೆಗೆ ಕೆಳಗಡೆ ಬರಬೇಕು. ಒಂದೊಂದಾಗಿ ಹಣೆಯ ಉದ್ದಗಲ ದಪ್ಪ, ನೆತ್ತಿಯಿಂದ ಕೆಳಗಡೆ ಬರಬೇಕು. ಹಣೆ, ಮುಖಕಮಲ, ಶಾಂತಿ ನೆಮ್ಮದಿ ಅನುಭವ ಮಾಡಿ. ನಾನು, ನನ್ನಲ್ಲಿ ಕೇವಲ ನಾನು, ನನ್ನ ಅಸ್ತಿತ್ವದಲ್ಲಿ ನಾನಿದ್ದೇನೆ. ಮುಖಕಮಲ, ತಲೆ ಹಿಂಭಾಗ, ಅಕ್ಕಪಕ್ಕ ಭಾಗ,
ಕಂಠಕಮಲ ಸುತ್ತಮುತ್ತ ನಿಮ್ಮ ಕೈ ಹೆಗಲುಗಳು ವಕ್ಷಸ್ಥಳ, ಎದೆಯ ಭಾಗ, ಕೈ ತೋಳುಗಳು, ಕೈ ಕಾಲುಗಳನ್ನು ಸಡಿಲು ಬಿಟ್ಟು ಶಾಂತಿಯಿಂದ ನಿಮ್ಮ ಅರಿವಿನ ನೀವು ಅನುಭವ ಮಾಡಿ. ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ, ಶಾಂತಿ ಶಾಂತಿ ಅನುಭವ ಮಾಡಿ. ನಿಮ್ಮ ಎದೆಯ ಉದ್ದಗಲ ದಪ್ಪ, ವಕ್ಷಸ್ಥಳ, ನಿಮ್ಮ ಹೊಟ್ಟೆ ಉದ್ದಗಲ ದಪ್ಪ, ನಿಮ್ಮ ಕೈ ತೋಳುಗಳು, ನಿಮ್ಮ ಕೈ ಹಸ್ತಗಳು, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ಚಿಂತೆ ಇಲ್ಲ, ವಿಚಾರವಿಲ್ಲ, ಯಾವ ಕೊಡುವುದಿಲ್ಲ, ತಗೊಳ್ಳುವುದಿಲ್ಲ, ಎಲ್ಲಿ ಹೋಗುವುದಿಲ್ಲ, ಬರುವುದಿಲ್ಲ. ನಾನು ಪಾದದಿಂದ ನೆತ್ತಿವರೆಗೆ ಅಸಂಖ್ಯಾತ ಪ್ರದೇಶ ಅಸ್ತಿತ್ವ ದ್ರವ್ಯನಾಗಿದ್ದೇನೆ. ನಾನು ಅಂದರೆ ಆತ್ಮ, ಆತ್ಮ ಅಂದರೆ ಅಸಂಖ್ಯಾತ ಪ್ರದೇಶಗಳು, ಅಸಂಖ್ಯಾತ ಪ್ರದೇಶಗಳಂದರೆ ಪಾದದಿಂದ ನೆತ್ತಿವರೆಗೆ ಏನೊಂದು ನಾನು ಎಂಬ ಅರಿವು, ಅನುಭವ, ಫೀಲಿಂಗ್ ಅನುಭವ ಆಗುತ್ತೆ. ಆ ಅಸ್ತಿತ್ವವೇ ನಾನು. ಅದು ಶುದ್ಧಾತ್ಮನ ಅಸ್ತಿತ್ವ. ಆತ್ಮ ಪ್ರದೇಶಗಳ ಅರಿವು ಸಂವೇದನವಾಗಿದೆ.
ಸೊಂಟದ ಸುತ್ತಮುತ್ತ ನಿತಂಬ ಭಾಗಗಳು, ನಾಭಿ ಕೆಳಗಿನ ಭಾಗ, ತೊಡೆಗಳ ಉದ್ದಗಲ ದಪ್ಪ, ಮಂಡಿಗಾಲು, ಮಂಡಿ ಮತ್ತು ಪಾದದ ಮಧ್ಯಭಾಗ ಪಿಂಡ್ರಿ, ಶಾಂತಿ ಶಾಂತಿ ಅನುಭವ ಮಾಡಿ. ಪಾದದ ಮೇಲ್ಭಾಗ, ಕೆಳಭಾಗ, ಕೈ ಹಸ್ತಗಳ ಮೇಲ್ಭಾಗ, ಕೆಳಭಾಗ, ಪಾದದ ಬೆರಳುಗಳು, ಕೈಗಳ ಬೆರಳುಗಳು, ಕಾಲಿನ ಬೆರಳುಗಳು, ಎರಡೂ ಕಾಲಿನ ಬೆರಳುಗಳು, ಎರಡೂ ಕೈಗಳ ಬೆರಳುಗಳು, ಬೆರಳಿನ ತುದಿಗಳು, ಕೈ ಕಾಲು ಬೆರಳಿನ ತುದಿಗಳು. ನಿಮ್ಮ ಮನಸ್ಸನ್ನು ಬೆರಳುಗಳಿಂದ ಹೊರಗೆ ಹಾಕಿ ಸಂವೇದನವನ್ನು, ಆಯಾಸವನ್ನು, ಏನೊಂದು ಆಯಾಸದ ಸಂವೇದನೆ ಇದೆ, ಆಯಾಸ ಮಾತ್ರ ಇದೆ, ಆಯಾಸನ್ನು ಬೆರಳುಗಳ ಮೂಲಕ ಹೊರಗೆ ಹಾಕಿ ರಿಲ್ಯಾಕ್ಸ್ ಶಾಂತಿ ಅನುಭವ ಮಾಡಿ. ನೋಡಿ, ಮನಸ್ಸು ಶಾಂತವಾಯಿತು, ಹಗುರವಾಯಿತು. ನಿಮ್ಮ ಜಡ ಶರೀರವು ಹಗುರವಾಯಿತು, ನಿಮ್ಮ ಶುದ್ಧಾತ್ಮ ಪ್ರದೇಶಗಳು ಹಗುರವಾದವು. ಅಂತರಂಗ ಶರೀರ, ಬಹಿರಂಗ ಶರೀರ, ಮನಸ್ಸು ಮೂರೂ ಹಗುರಾಯಿತು ನೋಡಿ. ಆನಂದ ಆನಂದ ಆನಂದದ ನಿಟ್ಟುಸಿರು ಬಿಡು. ಶಾಂತಿ ಶಾಂತಿ ನೆಮ್ಮದಿ ಅನುಭವ ಮಾಡಿ. ಈ ರೀತಿಯ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ದೇವಶಾಸ್ತ್ರ ಗುರುಗಳು ಹೇಳಿದ್ದಾರೆ. ಎರಡೂ ಹಸ್ತಗಳನ್ನು ಕಣ್ಮೇಲಿಟ್ಕೊಳ್ಳಿ, ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮತ್ತೆ ಕಣ್ಣುಗಳನ್ನು ಮುಚ್ಚಿ ಒಂದು ಹಸ್ತವನ್ನು ಮೊದಲು ಎತ್ತಿ ಮಂಡಿಗಾಲ ಮೇಲೆ ಇಟ್ಕೊಳ್ಳಿ, ತೊಡೆ ಮೇಲೆ. ಇನ್ನೊಂದು ಹಸ್ತವನ್ನು ಎತ್ತಿ ನಿಮಗೆ ಎಲ್ಲಿ ಬೇಕಲ್ಲಿ ಇಟ್ಕೊಳ್ಳಿ. ಈಗ ನಿಧಾನವಾಗಿ ನಿಮ್ಮ ಬಲಭಾಗವನ್ನು ಮೇಲಕ್ಕೆ ಮಾಡಿ ಮಲಗಿಕೊಳ್ಳಿ. ಒಮ್ಮೆಲೆ ಏಳಬಾರ್ದು, ಯಾರೂ ಒಮ್ಮೆಲೆ ದಯಮಾಡಿ ಏಳಬೇಡಿ. ನಿಮ್ಮ ಬಲಭಾಗವನ್ನು ಮೇಲಕ್ಕೆ ಮಾಡಿ ಪಾರ್ಶ್ವಭಾಗದಲ್ಲಿ ಮುನಿಗಳು, ದಿಗಂಬರ ಜೈನ ಮುನಿಗಳು ಮಲಗುವಂತೆ ಪಾರ್ಶ್ವಭಾಗದಲ್ಲಿ ಎಡಭಾಗ ಕೆಳಗೆ, ಬಲಭಾಗ ಮೇಲ್ಗಡೆ ಮಾಡಿ ಮಲ್ಕೊಳ್ಳಿ. ನೋಡಿ, ನಿಮ್ಮ ಕೆಳಗಿನ ಎಡಭಾಗ ತಲೆಯಿಂದ ಹಿಡ್ಕೊಂಡು ಪಾದದವರೆಗೆ ಕೆಳಗಡೆ ನೆಲಕ್ಕೆ ಚಾಪೆಗೆ ಟಚ್ ಆಗಿದೆ. ಸಂವೇದನೆ ಆಗ್ತಾಯಿದೆ. ಆ ಅರಿವು, ಸಂವೇದನೆ ಎಲ್ಲ ಆತ್ಮನೇ, ಆತ್ಮ ಪ್ರದೇಶಗಳ ಅರಿವು. ಅದು ಚಾಪೆ ಬೆಡೆಸಿಟ್ಟು ಶರೀರದ್ದಲ್ಲ, ಅದು ಆತ್ಮ ಪ್ರದೇಶಗಳು, ಆತ್ಮ ಪ್ರದೇಶಗಳ ಅನುಭವ. ಅಂದರೆ ನಮ್ಮ ಸ್ಪರ್ಶ ಅನ್ಯ ದ್ರವ್ಯಗಳ ಸ್ಪರ್ಶ ಅಲ್ಲ. ಒಂದು ದ್ರವ್ಯದ ಸ್ಪರ್ಶ ಇನ್ನೊಂದು ದ್ರವ್ಯಕ್ಕೆ ಅಸಂಭವ ಆಗುವುದಿಲ್ಲ, ಅಸಂಭವ.
ಈಗ ಬಲಗೈಯನ್ನು ನಿಮ್ಮ ಎದೆ ಹತ್ರ, ಅಂಗೈಯನ್ನು ಅಗಲ ಮಾಡಿ ನಿಮ್ಮ ಎದೆ ಹತ್ರ ಇಟ್ಕೊಳ್ಳಿ. ಬಲಗೈ ಅಂಗೈಯನ್ನು ಅಗಲ ಮಾಡಿ ನಿಮ್ಮ ಎದೆ ಹತ್ರ ಇಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಒತ್ತುತ್ತಾ ನಿಮ್ಮ ಶರೀರವನ್ನು ಎಬ್ಬಿಸಿ ಮೇಲ್ಭಾಗಕ್ಕೆ ಎತ್ಕೊಳ್ಳಿ. ಹಾಗೆ ಎಡಗೈ ಅಂಗೈ ಭಾಗವನ್ನು ಇಡಿ. ಎಡಗೈ ಅಂಗೈಯನ್ನು ಕೂಡ ಅಗಲ ಮಾಡಿ ಚಾಪೆ ಮೇಲೆ ಇಟ್ಕೊಳ್ಳಿ. ನಿಧಾನಕ್ಕೆ ಕೇಳಬೇಕು, ಎರಡು ಕೈಗಳ ಆಧಾರದಿಂದ. ಈಗ ನೀವು ಊಟಕ್ಕೆ ಕೂತ್ಕೊಳ್ತೀರಲ್ಲ, ಹಾಗೆ ಕಾಲುಗಳನ್ನು ಮಡಚಿ ಎರಡೂ ಮಂಡಿಗಾಲಗಳನ್ನು ಮಡಚಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ನೋಡಿ, ನಿಮ್ಮ ತಲೆಯಿಂದ ಪಾದದವರೆಗೆ, ಪಾದದಿಂದ ತಲೆಯವರೆಗೆ ನಾನೆಂಬ ಅರಿವು, ಅನುಭವ, ಅಸ್ತಿತ್ವ ಅನುಭವ ಮಾಡಿ. ನೋಡಿ, ಹಗುರವಾಯಿತು. ಸಂಪೂರ್ಣ ಅಂತರಂಗ ಬಹಿರಂಗ ಶರೀರಗಳೆರಡು ಹಗುರಾಯಿತು. ಮನಸ್ಸು ಹಗುರಾಯಿತು. ಇದೇ ಸಂವರ, ನಿರ್ಜರ, ಮೋಕ್ಷ. ವಿಕಲ್ಪಗಳೆಲ್ಲ ದೂರವಾಯಿತು. ಸಂವರ ತತ್ವ, ಮನಸ್ಸು, ಶರೀರ, ಅಂತರಂಗ ಬಹಿರಂಗ ಎರಡೂ ಶರೀರಗಳು ಹಗುರಾಯಿತು. ಮತ್ತು ಇದು ಸಂವರ ತತ್ವ. ಮತ್ತು ಆನಂದದಲ್ಲಿ, ಆತ್ಮ ಪ್ರದೇಶದಲ್ಲಿ ಆನಂದದಲ್ಲಿದ್ದರೆ ಇದು ಮೋಕ್ಷ ತತ್ವ, ಭಾವ ಮೋಕ್ಷ. ಸೊ ಈ ರೀತಿ ಅಂತರ್ಮುಖ ಧ್ಯಾನವನ್ನು ಹೇಳಿಕೊಟ್ಟ ದೇವಶಾಸ್ತ್ರ ಗುರುಗಳಿಗೆ ಅನಂತ ನಮನಗಳನ್ನು ಸಲ್ಲಿಸುತ್ತಾ, ನಿಜ ಶುದ್ಧಾತ್ಮ ದೇವನಿಗೂ ಕೂಡ ಪಾದದಿಂದ ನೆತ್ತಿವರೆಗೆ ನಮಸ್ಕರಿಸುತ್ತಾ ಇವತ್ತಿನ ಅಂತರ್ಮುಖ ಧ್ಯಾನಾಭ್ಯಾಸವನ್ನು ಇಲ್ಲಿಗೆ ಪೂರ್ಣಗೊಳಿಸುತ್ತೇನೆಂದು ಭಾವಿಸುತ್ತಾ, ಓಂ ಶಾಂತಿ ಶಾಂತಿ.